ಬೆಳಗಾವಿಯ ಪೀರನ್ವಾಡಿಯಲ್ಲಿ ಕನ್ನಡ, ಮರಾಠಿ, ಉರ್ದು ಮಾಧ್ಯಮದ ಶಾಲೆ ನಿರ್ಮಿಸಲು ಜಮೀನು ಮಂಜೂರು ಮಾಡಬೇಕು ಎಂದು 8 ವರ್ಷಗಳಿಂದ ಒತ್ತಾಯಿಸಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಾಕಷ್ಟು ಬಾರಿ ಪಟ್ಟಣ ಪಂಚಾಯ್ತಿ, ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಿಲ್ಲ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಇದರಿಂದ ನೂರಾರು ಮಕ್ಕಳು ತಮ್ಮ ಮೂಲ ಸೌಕರ್ಯ ಇಲ್ಲದೆ ವಂಚಿತರಾಗುತ್ತಿದ್ದಾರೆ. ಪ್ರಸ್ತುತ ಶಾಲೆಗೆ ಸ್ವಂತ ಕಟ್ಟಡವೇ ಇಲ್ಲ, ಕೊಠಡಿಗಳ ಕೊರತೆ ಇದೆ, ಶೌಚಾಲಯಗಳ ವ್ಯವಸ್ಥೆಯೂ ಇಲ್ಲ. ಮಕ್ಕಳು ಬಯಲಿನಲ್ಲಿ ಕುಳಿತು ಪಾಠ ಕೇಳುವ ಪರಿಸ್ಥಿತಿ ಇದೆ. ಶಾಲೆಯ ಆವರಣದಲ್ಲಿ ಸ್ಥಳೀಯರು ವಾಹನಗಳನ್ನು ನಿಲ್ಲಿಸುತ್ತಿರುವುದರಿಂದ ಮಕ್ಕಳಿಗೆ ಆಟ ಆಡಲು ಜಾಗವೇ ಇಲ್ಲ. ಇನ್ನು ಗಂಭೀರ ವಿಚಾರ ಎಂದರೆ ಪ್ರತಿದಿನ ಬೆಳಗ್ಗೆ ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ಹಾಡುವ ವೇಳೆಯಲ್ಲೂ ಆವರಣದಲ್ಲಿ ವಾಹನಗಳು ಓಡಾಡುತ್ತಿವೆ. ಇದರಿಂದ ಮಕ್ಕಳ ಸುರಕ್ಷತೆಗೆ ಧಕ್ಕೆ ಉಂಟಾಗಿದೆ. ಮಳೆಗಾಲದಲ್ಲಿ ಕೊಳಚೆ ನೀರು ಆವರಣದಲ್ಲೇ ನಿಂತು ದುರ್ವಾಸನೆ ಬೀರುತ್ತಿದೆ. ಕೊಳಚೆ ನೀರಿನಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಡೆಂಗ್ಯೂ, ಮಲೇರಿಯಾ ರೀತಿಯ ರೋಗಗಳು ಹರಡುವ ಭೀತಿ ಎದುರಾಗಿದೆ ಎಂದು ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಶಾಲೆಗೆ ಕಾಂಪೌಂಡ್ ಇಲ್ಲದ ಕಾರಣ ಬೀದಿ ನಾಯಿ ಹಾವಳಿಯೂ ಇದೆ. 8 ವರ್ಷಗಳಿಂದ ಮನವಿ ಮಾಡಿದರೂ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾಡಳಿತ ಕಿವುಡಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ತಕ್ಷಣ ಜಮೀನು ಮಂಜೂರು ಮಾಡಿ ಶಾಲೆ ನಿರ್ಮಿಸದಿದ್ದರೆ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಯ ಪ್ರಶ್ನೆ ಎದುರಾದಾಗ ಆಡಳಿತ ನಿರ್ಲಕ್ಷ್ಯ ತೋರುವುದು ಎಷ್ಟು ಸರಿ? ಬೆಳಗಾವಿ ಜಿಲ್ಲಾಡಳಿತ ಈಗಲಾದರೂ ಎಚ್ಚೆತ್ತುಕೊಳ್ಳಿ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ನಮ್ದು ಪಿರನೋಡಿ ಗ್ರಾಮ ರೀ. ಕನ್ನಡ ಸ್ಕೂಲ್, ಆಮೇಲೆ ಉರ್ದು ಸ್ಕೂಲ್, ಮರಾಠಿ ಸ್ಕೂಲ್ ರೀ. ನಮ್ಮ ಮಕ್ಕಳಿಗೆ ರೋಡ್ ಹೊತ್ತಿಂದ ಆಗ್ಲಿ, ಆಮೇಲೆ ಗ್ರೌಂಡ್ ಹೊತ್ತಿಂದ ಆಗ್ಲಿ ಎಲ್ಲಾದ್ರು ಪ್ರಾಬ್ಲಮ್ ಐತ್ರಿ. ಆಕ್ಚುಲಿ ಅಲ್ಲಿ ಗ್ರೌಂಡ್ ಅನ್ನ ಇಲ್ರಿ. ಪ್ರೇಯರ್ ಮಾಡುವಾಗ ಮಕ್ಕಳು ಗಾಡಿ ಹಾಕೊಂಡ್ ಹೋಗ್ತಾರ್ರಿ. ನಮ್ದ ನಾಡಗೀತೆ ಅನ್ನುವಾಗನು ಗಾಡಿ ಹಾಕೊಂಡ್ ಹೋಗ್ತಾರಿ. ಹುಡುಗರೆಲ್ಲ ಸೈಡ್ ಸರಿಬೇಕ್ರಿ. ಆ ಪ್ರಾಬ್ಲಮ್ ಇದ್ರೆ ಅದ್ ಇದ್ದಿದ್ದಕ್ಕೆ ನಾವ್ ಇದನ್ನ ನಮ್ ಮನ್ವಿ ಕೊಡಾಕ ನಮ್ ಊರಿನ ಜಾಗ ಐತ್ರಿ. ನಮ್ ಊರಾಗ ಜಾಗ ಐತಿ, ನಮಗ್ ಕೊಡುವಾರಿ. ನಮ್ಗದ್ ಬೇಕೇ ಬೇಕ್ರಿ. ಅವ್ರು ಯಾರು ನಮ್ಗೆ ರೆಸ್ಪಾನ್ಸ್ ಮಾಡುವಾರಿ. ಎಷ್ಟೆಲ್ಲ ಎಲ್ಲೆಲ್ಲ ಹೋಗಾಕ 10 ವರ್ಷ ಐತ್ರಿ. 2008 ನಾವ್ ಮನ್ವಿ ಕೊಡಾಕತ್ತೀವ್ರಿ. ಎಲ್ಲಾ ಮನ್ವಿಗಳು ನಮ್ ಕಡೆ ಅದಾವ್ರಿ, ರಿಸೀವ್ಡ್ ಕಾಪಿನೂ ಅದಾವ್ರಿ. ಯಾರು ನಮ್ಗೆ ರೆಸ್ಪಾನ್ಸ್ ಮಾಡಾಕತ್ತಿಲ್ರಿ. ಇವಾಗ ನಮ್ ಮಕ್ಕಳಿಗೆ ಭವಿಷ್ಯ ನಿಂತೈತ್ರಿ. ಇದು ಬಂದ್ LKG UKG ಸ್ಟಾರ್ಟ್ ಮಾಡಿದಾರೆ ಈ ವರ್ಷದಿಂದ. LKG UKG ಮಕ್ಕಳು ಹೆಂಗ್ ಹೋಗ್ಬೇಕ್ರಿ? ಅಲ್ಲೇ ಪಂಚಾಯತಿ ಕಡೆ ಜಾಗ ನಮ್ಗೆ ಕೊಟ್ಟಿಲ್ರಿ. ಅವ್ರ ನಮ್ಗೆ ಸ್ಯಾಂಕ್ಷನ್ ಆಗಿಲ್ರಿ. ಅದ್ರ ಸಂಬಂಧ ನಾವು ಹೋರಾಟ ಮಾಡಾಕತ್ತೀವ್ರಿ. 8 ವರ್ಷ ಆಯ್ತ್ರಿ. 8 ವರ್ಷ ಪ್ರತಿ ವರ್ಷ ನಮ್ಗೆ ಹೂ ಅಂತಾರಿ. ಆದ್ರೆ ನಮ್ಗೆ ಯಾರು ರೆಸ್ಪಾನ್ಸ್ ಮಾಡಾಕ್ತಾ ಇಲ್ರಿ. ದಯವಿಟ್ಟು ನಮ್ಮ ಮಕ್ಕಳ ಸಂಬಂಧ ಮಾಡ್ಕೊಡ್ಬೇಕ್ರಿ. ನಮ್ ಕಡೆ ಎಲ್ಲಾ ಪ್ರೂಫ್ ಅದಾವ್ರಿ. ಪ್ರೇಯರ್ದಾಗ ನಿಂತಿದ್ದ ಹುಡುಗ ಗ್ಲಾಸ್ ಹೊಡಿತಾರಿ, ಆಮೇಲೆ ಸಿಲಿಂಡರ್ ಚೋರಿ ಮಾಡ್ತಾರ್ರಿ. ಅಲ್ಲಿ ಏನು ಏನ್ರಿ ಸೇಫ್ಟಿ ಏನು ಇಲ್ರಿ. ನಮ್ಮ ಮಕ್ಕಳಿಗೆ ಯಾವ ತರದಿಂದನೂ ಸೇಫ್ಟಿ ಇಲ್ರಿ. ಒಂದ್ ಗ್ರೌಂಡ್ ಇಲ್ಲ, ಒಂದ್ ರಿಸರ್ಚ್ ಇಲ್ಲ. ಎಲ್ಲೋ ಒಂದ್ ನಮ್ಮ ಮಕ್ಕಳು ಎಲ್ಲರೂ ಕುಂತ್ ಹೋಗ್ಬೇಕಂದ್ರೂ ಒಂದ್ ಗಾಡಿ ಒಳಗಿಂದನೂ ಹೋಗ್ಬೇಕ್ರಿ. ಮೊನ್ನೆ ಒಂದ್ ಸ್ಕೂಲ್ ಹುಡುಗನ ಆಕ್ಸಿಡೆಂಟ್ ಆತ್ರಿ. ಶಿಕ್ಷಕರು ಅದಾರಿ. ಶಿಕ್ಷಕರು ರೋಡ್ ಮ್ಯಾಗ ಹೆಂಗ್ ನೋಡ್ಬೇಕ್ರಿ? ಅವ್ರು ಸಾಲಿ ಕಲಿಸ್ತಿರ್ತಾರಿ. ರೋಡ್ ಮ್ಯಾಗ ರಸ್ತೆ ಮ್ಯಾಗ ರಸ್ತೆ ಮ್ಯಾಗಿಂದ ಹುಡುಗರು ಹೋಗ್ತಿರ್ತಾರ. ಬರ್ತಾರ. ಎಲ್ಲಾ ಪೇರೆಂಟ್ಸ್ ಅನ್ನು ಮಕ್ಕಳ ಜೊತೆ ಹೋಗಾಕ್ ಆಗಂಗಿಲ್ರಿ. ನಮ್ ಮಕ್ಕಳ ಮನ್ಯಾಗಿಂದ ಅಷ್ಟೇ ಬಿಡ್ತೀವ್ರಿ. ನಾವು ಮನ್ಯಾಗಿಂದ ಬಿಡ್ತೇವ ಅಷ್ಟೇ ರೀ. ಮುಂದ್ ನಾವ್ ಇಲ್ಲಿ ಇವ್ರು ನಮ್ಗೆ ನಾವ್ ಮನ್ವಿ ಕೊಟ್ಟಿದ್ಕ ಅವ್ರ ನಮ್ಗೆ ಏನು ಇದು ಮಾಡ್ಲಿಲ್ಲ ಅಂದ್ರೆ ನಾವು ದೊಡ್ಡ ರೀತಿಯಿಂದ ನಾವು ಹೋರಾಟ ಮಾಡ್ತೇವ್ರಿ. ಮಾಯಾ ಮಂಜುನಾಥ್ ಕುರ್ಬರ್. ನಮ್ಮ ಪಿರನವಾಡಿ ಗ್ರಾಮ ಪಂಚಾಯತ್ ಹದ್ದಿಯಲ್ಲಿ ನಿಂತಿರುವಂಥ 12 ಎಕರೆ ಜಮೀನಿದೆ. ಆ ಜಮೀನು ಬೇರೆ ಬೇರೆ ಒಂದೊಂದು ಕಮಿಟಿಗೆ ಅಥವಾ ಬೇರೆದವ್ರಿಗೆ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಅಕ್ಕಪಕ್ಕ 24 ಹಳ್ಳಿಗಳು ಅದಾವೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಇಲ್ಲ, ಗ್ರೌಂಡ್ ಇಲ್ಲ, ಮತ್ತು ಭವಿಷ್ಯದಲ್ಲಿ ಕಾಲೇಜ್ ಕೂಡ ನಮಗೆ ಬೇಕಾಗ್ತದೆ ಅಲ್ಲಿ. ಆದ ಕಾರಣ ನಾವು DC ಅವರಿಗೆ ಮತ್ತು ರಾಜ್ಯ ಸರ್ಕಾರದ ನಮ್ಮ ಶಿಕ್ಷಣ ಮಂತ್ರಿ ಆಗಲಿ ಅವರಿಗೆ ನಾವು ಇವತ್ತು ನಿವೇದನೆ ಕೊಡೋದಕ್ಕೆ ಬರ್ತಿದ್ದೇವೆ. ಹೋದ ವರ್ಷ ಕೂಡ ನಾವು ಈ ಮಾತನ್ನು ಇಲ್ಲಿ ಬಂದು DC ಅವರಿಗೆ ನಿವೇದನೆ ಕೊಟ್ಟಿದ್ದು. ಆದರೂ ಕೂಡ ಯಾವುದೋ ಒಂದು ಆ್ಯಕ್ಷನ್ ಆಗಿಲ್ಲ. ಆದರೆ ನಮಗೀಗ ಅಲ್ಲಿ ಸ್ಕೂಲ್, ಗ್ರೌಂಡು, ಕಾಲೇಜ್ ಸಲುವಾಗಿ ನಮಗೆ ಜಮೀನು ಬೇಕಾಗಿ ನಾವು ಇಲ್ಲಿ ಮತ್ತೊಮ್ಮೆ ಇವತ್ತು ನಿವೇದನೆ ಕೊಡ್ತಾ ಇದ್ದೇವೆ. ಅದರ ಸಲುವಾಗಿ DC ಅವರು ಮತ್ತು ನಮ್ಮ ರಾಜ್ಯ ಸರ್ಕಾರದ ಶಿಕ್ಷಣ ಮಂತ್ರಿಗಳಾಗಿರ್ಬೋದು ಇದನ್ನು ತಕ್ಷಣ ಪರಿಗಣಿಸಿ ಅದರ ಬಗ್ಗೆ ಪರಿಹಾರ ನೀಡಬೇಕಾಗಿ ತಮ್ಮಲ್ಲಿ ನಾವು ಎಲ್ಲ ಊರು ವತಿಯಿಂದ ನಿಮ್ಮ ಕಡೆಗೆ ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದಿದ್ದೇವೆ. ಧನ್ಯವಾದಗಳು. ನಮ್ಮ ಕೇಶವ ವಸಂತಪೋಳ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪಿರನೋಡಿ.